ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡ್ಕೊಂಬರೋಣ. ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿದೆ. ಪಲಾವ್ ರೆಸಿಪಿ ಆಲ್ರೆಡಿ ನಾನು ರೀಸೆಂಟಾಗಿ ತೋರಿಸ್ತಿದ್ದೀನಿ ಕಂಪ್ಲೀಟಾಗಿ. ಹಳೆ ವಿಡಿಯೋದಲ್ಲಿ ಕೂಡ ಇದೆ. ನೆಕ್ಸ್ಟ್ ನಾನು ಬಾಕ್ಸಿಗೆ ಹಾಕ್ಕೊಡ್ತಾಯಿದ್ದೀನಿ, 2 ಬಾಕ್ಸಿಗೆ ಹಾಕ್ಕೊಡ್ತಾಯಿದ್ದೀನಿ. ತಿಂಡಿಗೂ ಪಲಾವು ಮತ್ತು ಮಧ್ಯಾಹ್ನ ಬಾಕ್ಸಿಗೂ ಕೂಡ ಲಂಚ್ ಬಾಕ್ಸ್ಗೂ ಪಲಾವ್ ಹಾಕ್ತಾಯಿದ್ದೀನಿ. ಟೈಮ್ ಕರೆಕ್ಟಾಗಿ 7:30 ಆಗಿದೆ. ತಿಂಡಿ ತಿನ್ಕೊಂಡು ಹೋಗಪ್ಪ ಅಂತಂದರೆ ಇಲ್ಲ, ಇಷ್ಟೊತ್ತಿಗೆ ನಂಗೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ, ಸ್ನ್ಯಾಕ್ಸಿಗೆ ಬಿಡ್ತಾರಲ್ವ ಅವಾಗ ತಿಂತೀನಿ ಅಂತ 2 ಬಾಕ್ಸ್ ತೊಗೊಂಡು ಹೋಗ್ತಾ ಇದ್ದೀನಿ. 7:45ಗೆ ಹೊರಡಬೇಕು. 8 ಗಂಟೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಟೈಮ್ ಚೇಂಜ್ ಮಾಡ್ತಾ ಇರ್ತಾರೆ ಅವಾಗವಾಗ. 6:30ಗೆ ಸ್ಪೆಷಲ್ ಕ್ಲಾಸ್ ಇತ್ತಲ್ವ, ಈಗ ಅದನ್ನು ಸ್ಟಾಪ್ ಮಾಡಿದ್ದಾರೆ, ಅಷ್ಟೊತ್ತಿಗೆ ಹೋಗೋಕ್ಕಾಗಲ್ಲ ಅಂತ. ಈಗ ಕರೆಕ್ಟಾಗಿ 7:45ಗೆ ಬಿಟ್ಟರೆ 8 ಗಂಟೆ ಅಷ್ಟೊತ್ತಿಗೆ ಸ್ಕೂಲಲ್ಲಿ ಇರ್ತಾನೆ. 8 ಗಂಟೆಯಿಂದ 8:30ವರೆಗೂ ಸ್ಪೆಷಲ್ ಕ್ಲಾಸ್ ಇರುತ್ತೆ. 8:45ರಿಂದ ನಾರ್ಮಲ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. 1/4 ಗಂಟೆ ತಿಂಡಿ ತಿನ್ನೋಕ್ಕೆ ಟೈಮ್ ಕೊಡ್ತಾರೆ. ನನ್ನ ಮಗ ಸ್ಕೂಲ್ಗೆ ಹೋದ್ಮೇಲೆ ನಾನು ಕೂಡ ಉಳಿದೆಲ್ಲ ಕೆಲಸ ಮುಗಿಸಿ ಟೈಲರಿಂಗ್ ಶಾಪ್ಗೆ ಹೋಗ್ತೀನಿ. ಹೋದ ನಂತರ ಒಂದು ಅರ್ಧ ಗಂಟೆ ಕೆಲಸ ಇರುತ್ತೆ, ಕಸ ಗುಡಿಸೋದು, ಪೂಜೆ ಮಾಡೋದೆಲ್ಲ ಇರುತ್ತೆ. ಅದಾದಮೇಲೆ ಇವತ್ತಿನ ವಿಡಿಯೋದಲ್ಲಿ ಸೀರೆಯಲ್ಲಿ ಗೌನ್ ಕಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾನು ಕೂಡ ಟೈಲರಿಂಗ್ ಶಾಪ್ಗೆ ಬಂದೆ. ಇದು ಒಂದು ಗೌನ್ ಅರ್ಧಂಬರ್ಧ ಸ್ಟಿಚ್ ಮಾಡಿದೆ, ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗಲೂ ಕೂಡ ಇನ್ನೂ ಕಂಪ್ಲೀಟ್ ಆಗಿದೆ. ಕೆಳಗಡೆ ಲೈನಿಂಗ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು. ಇನ್ನೇನು ಅವರು ತೊಗೊಂಡೋಗ್ಬಿಡ್ತಾರೆ, ಕಾಲ್ ಮಾಡಿದರು, ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ತೊಗೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಆಫ್ಲೈನ್ ಸ್ಟೂಡೆಂಟ್ ಬಂದು ಇವತ್ತು ನಾವು ಕಟಿಂಗ್ ಮಾಡಿ ತೋರಿಸ್ತಾ ಇರುವಂಥದ್ದು ವಿತೌಟ್ ಫ್ರಿಲ್ ಸೀರೆಯಲ್ಲಿ ಗೌನ್ ಕಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. 7 ವರ್ಷದ ಮಗುಗೆ 2 ಮೀಟರ್ ಲೈನಿಂಗ್ ಸಾಕಾಗುತ್ತೆ. ಇವರು ಲೈನಿಂಗ್ ಬಂದು ಡಿಸ್ ಮ್ಯಾಚ್ ತೊಗೊಂಡಿದ್ದಾರೆ, ಅಂದರೆ ಮನೇಲಿ ಇತ್ತಂತೆ, ಹಾಗಾಗಿ ಅದನ್ನು ತೊಗೊಂಡು ಬಂದಿದ್ದಾರೆ. ಡೀಟೇಲಾಗಿ ನಾನೇನು ವಾಯ್ಸ್ ಓವರ್ ಮಾಡಿಲ್ಲ, ಎಟ್ ಪ್ರೆಸೆಂಟ್ ವೀಡಿಯೋದಲ್ಲಿ ಏನಿದೆಯೋ ಅದನ್ನು ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ಅಪ್ಪರ್ ಬಾಡಿ ಲೆಂತ್ ಬಂದು 10 ಇಂಚ್ ತೊಗೊಂಡಿದ್ದಾರೆ. ನೆಕ್ಸ್ಟ್ ವಿಡ್ತು ಶೋಲ್ಡರ್ ಎಲ್ಲ ನೋಡೋಣ ಬನ್ನಿ. ಹಾಗೆ ಇದು ಬ್ಯಾಕ್ ಸೈಡ್ ಓಪನ್ ಇರುತ್ತೆ, ಜಿಪ್ ಅಥವಾ ಹುಕ್ ಹಾಕ್ಬೋದು. ಆ ಥರದ ಒಂದು ಗೌನ್ ಕಟಿಂಗ್ ಮಾಡ್ತಾ ಇರುವಂಥದ್ದು. ಬಾಡಿ ಲಂಗಕ್ಕೆ ಮಾಡ್ತೀವಲ್ಲ ಆ ಥರ ಮಾಡ್ತೀವಿ. ಏನು ಕಡೆ ತಿರುಗಿ, ಒಂದು ಫ್ರಂಟು ಒಂದು ಬ್ಯಾಕ್, ಒಂದು ಕಡೆ ಸಮ ಇರಲಿ. ನೆಕ್ ಬಿಡ್ತು 1.5, ನೆಕ್ ಡೌನ್ 4. ಲಾಸ್ಟ್ ಟೈಮ್ ಸ್ಟಿಚ್ ಮಾಡಿದ್ವಲ್ಲ, ಸ್ವಲ್ಪ ಡೀಪ್ ಆಯ್ತಲ್ಲ ಅದು. 3.5. ಇದು 1.5, ಇಲ್ಲಿ 2. ಎಲ್ ಸೇಪ್ ಮಾರ್ಕ್. ಶೋಲ್ಡರ್ 4.5, ಶೋಲ್ಡರ್ ಡೌನ್ ಕೂಡ 4.5, ಡೌನ್ ವಿಡ್ತ್ ಕೂಡ 4.5ನೇ. ಎಲ್ ಸೇಪಲ್ಲಿ ಮಾರ್ಕ್. ಎಷ್ಟು ಒಂದು ಇಂಚಿಗೆ ಸಾಕು. ನೆಕ್ಸ್ಟ್ ಚೆಸ್ಟ್ ಬಿಟ್ಟು 7, ½ ಇಂಚ್ ಮಾರ್ಜಿನ್ ಸಾಕಾಗುತ್ತೆ. ಕೆಳಗಡೆ 6, 1 ಇಂಚ್ ಮೈನಸ್. ದೊಡ್ಡವ್ರಿಗಾದರೂ ಅಷ್ಟೇ, ಎದೆ ಸುತ್ತ ಎಷ್ಟಿರುತ್ತೆ ಅದಕ್ಕಿಂತ 1 ಇಂಚ್ ಕಮ್ಮಿ ಲೈನ್. ಪ್ರಿನ್ಸ್ ಕಟ್ಟು ಸ್ಟಿಚ್ ಮಾಡಬೇಕಂದ್ರೆ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. 7 ತೊಗೊಂಡ್ಮೇಲೆ 8 ತೊಗೋಬೇಕಾಗತ್ತೆ. ಕಟಿಂಗ್ ಮಾಡೋಕೆ ಒಂದು ½ ಇಂಚ್ ಮಾರ್ಜಿನ್ ಬಿಟ್ಟು ಇದು ಎಕ್ಸ್ಟ್ರಾ ಒಂದು ಲೈನ್ ಹಾಕಿ. ಅದೆಷ್ಟಿದೆ ಅಷ್ಟಿರಲಿ. ಒಂದು ಲೈನ್ ಹಾಕಿರಿ. ಓಕೆ, ಲೈನ್ ಆ ಕಡೆ ಬಿಟ್ಟು ಲೈನಿಂದ ಈಚೆ ಕಟ್ ಮಾಡಿ. ಬ್ಯಾಕ್ ಕೂಡ ಸೇಮ್ ಇರಲಿ, ಜಿಪ್ ಅಲ್ವಾ. 1.5 ಇಂಚು ನೆಕ್ ವಿಡ್ತ್ ತೊಗೊಂಡಿರೋದ್ರಿಂದ ಏನು ಶೋಲ್ಡರ್ ಡ್ರಾಪ್ ಆ ಥರ ಏನು ಪ್ರಾಬ್ಲಮ್ ಬರಲ್ಲ.
ಬೇಕು ಅಂದರೂ ಕೂಡ 1 ಇಂಚಿಗೂ ಮಾಡ್ಕೊತಾರೆ, ಫುಲ್ ಕ್ಲೋಸ್ ಇರಲಿ ಅಂದರೆ. ಇದೇನು ಬೇಡ. ಓಕೆ, ಇದು ಪ್ರಿಂಟು. ಬ್ಯಾಕ್ ಹೆಂಗೆ ಜೋಡಿಸ್ಬೇಕು ಹೇಳಿ? ಹಾಂ, ಕರೆಕ್ಟ್. ಮೊದಲಿಗೆ ಥ್ರೆಡ್ ಪೈಪಿಂಗ್ ಕೊಡೋದಾದರೆ ಥ್ರೆಡ್ ಪೈಪಿಂಗ್ ಕೊಟ್ಟು ಟರ್ನ್ ಮಾಡಿಕೊಂಡು ಆಮೇಲೆ ಇದನ್ನು ಫೋಲ್ಡ್ ಮಾಡಬೇಕು ಉಕ್ಸು ಹಾಕೋದಕ್ಕೆ. ಎಕ್ಸ್ಟ್ರಾ ಏನು ಪಟ್ಟಿ ಅಟ್ಯಾಚ್ ಮಾಡೋದು ಬೇಕಿಲ್ಲ, ಇದರಲ್ಲೇ ಬಂದಿದೆ. ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡೋದು ಜಸ್ಟ್ ಫೋಲ್ಡ್ ಮಾಡೋದು. ಆ ಥರ ಒಂದ್ರ ಮೇಲೆ ಒಂದಿಟ್ಟು ಟ್ರಯಾಂಗಲ್ ಥರ ಒಂದು ಸ್ಟಿಚ್ ಹಾಕಬೇಕು. ಬಾಡಿ ಲಂಗಕ್ಕೆ ಹಾಕಿದ್ರಲ್ಲ ಅದೇ ಥರ ಒಂದ್ರ ಮೇಲೆ ಒಂದಿಟ್ಟು. ಆ ಥರ. ಅಷ್ಟೇ, ಅಷ್ಟಕ್ಕೂ ಬೇಡ, ಜಸ್ಟ್ ಅಷ್ಟು ಸಾಕು. 2 ಇಂಚು. 2 ಇಂಚು. ಅಷ್ಟೇ. ನೆಕ್ಸ್ಟ್ ಈಗ ಲೋವರ್ ಬಾಡಿ. ಅಲ್ಲಿಗೆ 1.5 ಇಲ್ಲಿ, ಅರ್ಧ ಮೀಟ್ರ್ ಅಲ್ಲಿ ಹೋಗಿದೆ. ಟೋಟಲ್ ಆಗಿ 2 ಮೀಟ್ರ್. 7 ವರ್ಷದ ಮಗುಗೆ 2 ಮೀಟ್ರ್ ಬಟ್ಟೆ ಯೂಸ್ ಆಗಿದೆ. ಇದು ಉಳಿದಿರೋದು ಒಂದು ಬ್ಲೌಸ್ಗೆ ಆಗುತ್ತೆ. 1 ಮೀಟ್ರ್ ಇದೆ ಅನಿಸುತ್ತೆ. ಈ ಥರ ರೆಡಿ ಬಂದು 20 ಇದೆ ಅಲ್ವಾ, ಇದು 2 ಇಂಚ್ ಕಡಿಮೆ ಇರಬೇಕು. ಅಲ್ಲಿಗೆ 18 ಇಂಚು ಬರಬೇಕು. ಸೊಂಟದ ಸುತ್ತಳತೆ ಅದಕ್ಕಿಂತ ಮುಂಚೆ ಅಲ್ಲಿ ಅಳತೆ ಮಾಡಬೇಕು. 12 ಇಂಚು ಪ್ಲಸ್ ಮಾರ್ಜಿನ್ 1 ಇಂಚು, 13 ಆದ 6.5. ಮಿಡ್ಲಲ್ಲಿ ಮಾತ್ರ ಮಾರ್ಕ್ ಮಾಡಿ. 6.5 ಎಲ್ಲಿಗೆ ಬರುತ್ತೆ? ಅಷ್ಟು. ಈಗ ಮೇಲಿಂದ ಕೆಳಗೆ ಮಿಡ್ಲಲ್ಲಿ ಎಷ್ಟು ಬರುತ್ತೆ ತಗೊಳ್ಳಿ. 7.75. 7.75. ಆ ಎಡ್ಜಿಗೆ 7.75, ಈ ಎಡ್ಜಿಗೆ 7.75. ಈಗ ಓಕೆ. ಸ್ಟ್ರೈಟ್ ಹಾಕ್ಬಾರ್ದು ಯಾವಾಗಲೂ. 7.75. ಆ 3 ಡಾಟ್ನ ಕನೆಕ್ಟ್ ಮಾಡಿ. ಓಕೆ. ಈಗ 18 ಇಂಚು ಉದ್ದ ಲಾಸ್ಟ್ ಎಡ್ಜಿಗೆ. ಕರೆಕ್ಟಾಗಿ ಬರುತ್ತಲ್ವ, ಏನು ಪೀಸ್ ಕೊಡೋ ಅಗತ್ಯ ಇಲ್ಲ. 19 ಇದೆಯಾ? ಇರಲಿ ಬಿಡಿ. ಇರಲಿ ಬಿಡಿ. 19 ಅದೇ ಥರ ಹಿಂಗೆ ರೌಂಡಾಗಿ ಮಾರ್ಕ್ ಮಾಡ್ಕೊಂಬನ್ನಿ. ಮಾರ್ಕ್ ಈಗೆಲ್ಲನೂ ಕನೆಕ್ಟ್ ಮಾಡಿ. ಕರೆಕ್ಟಾಗಿದೆ. ಈ ಥರನೂ ಕೊಡ್ಬೋದು, ಬಟ್ಟೆ ಕಡಿಮೆ ಇದ್ದಾಗ ಆ ಥರನೂ ಕೊಡ್ಬೋದು. 6 ಪೀಸ್ ಪೆಟಿಕೋಟ್ ಈ ಥರ ಮಾಡ್ತೀವಲ್ಲ ಆ ಥರ ಕೊಡ್ಬೋದು. ಕಟಿಂಗ್ ಮಾಡಿ. ಈಗ ಓಕೆ. ಜಾಯಿಂಟ್ ಇದ್ದರೆ ಜಾಯಿಂಟ್ ಓಪನ್ ಮಾಡ್ಕೋಬೇಕು. ಹಿಂದೆ ಮುಂದೆ ಸಪ್ರೇಟಾಗಿ ಕೊಡಬೇಕು. ಜಾಯಿಂಟ್ ಓಪನ್ ಮಾಡ್ಕೊಬೇಕು. ಆವಾಗ ಸೈಡ್ ಲೂಸ್ ಆದರೂ ಟೈಟ್ ಮಾಡ್ಕೊಳಕ್ಕೆ ಬರುತ್ತೆ. ರೆಡಿಮೇಡಲ್ಲೇ ಆಲ್ಮೋಸ್ಟ್ ಒಂದೇ ಸೈಡು ಸ್ಟಿಚ್ ಬಂದುಬಿಟ್ಟಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು 2 ಮೀಟ್ರ್ ತಗೊಂಬಿಡಿ, ಅಳತೆ ಮಾಡಿ. ಅಲ್ಲಿಗೆ ಚೂರು ಕಟ್ ಮಾಡ್ಕೊಳ್ಳಿ. ಒಂದು ಬಾರ್ಡ್ರ್ ಆಗೋಷ್ಟು ಕಟ್ ಮಾಡ್ಕೊಳ್ಳಿ, ಆಮೇಲೆ ಅರ್ಧ ಬಿಡಿ. ಬರುತ್ತೆ, ಸ್ಟ್ರೈಟ್ ಬರುತ್ತೆ. ಇನ್ನೂ ಸ್ವಲ್ಪ ಬಾರ್ಡ್ರ್ ಫುಲ್ ಕಂಪ್ಲೀಟ್ ಆಗಬೇಕು. ಓಕೆ.
ಓಕೆ, ಇದು 2 ಮೀಟರ್ ಇರೋದಲ್ವಾ? ಎಕ್ಸ್ಟ್ರಾ ಬಟ್ಟೆ ಎತ್ತಿಟ್ಬಿಡಿ. ಇದರಲ್ಲಿ ಬಾರ್ಡ್ರ್ ಫುಲ್ ತೆಗೆದ್ಬಿಡಿ. ಹಾಂ, ವಿತೌಟ್ ಫ್ರಿಲ್ ಸ್ಟಿಚ್ ಮಾಡ್ತಿರೋದ್ರಿಂದ ಬಾರ್ಡ್ರ್ ಬೇಕಾಗಿಲ್ಲ. ಈಗ ಲೈನಿಂಗನ್ನು ಇದ್ರ ಮೇಲೆ ಸೆಟ್ ಮಾಡಿ ಕಟ್ ಮಾಡಿ. ಒಂದು ಫ್ರಂಟು ಒಂದು ಬ್ಯಾಕು 2 ಪೀಸ್ ಇದೆ ಅಲ್ವಾ, ಹಾಗಾಗಿ 2 ಬರುತ್ತೆ. 11 ಇಂಚ್ ತೊಗೊಂಡಿದ್ವಲ್ವ, 12 ಇಂಚ್ 1 ಇಂಚ್ ಬಿಟ್ಟು ಕಟ್ ಮಾಡಿಬಿಡು. ಫ್ರಂಟ್ ಪಾರ್ಟ್ ಈಗೀಗ ಹಾಂ ಸ್ಟ್ರೈಟಾಗಿ ಕಟ್ ಮಾಡಬೇಕು. ಇಲ್ಲಿ ಫ್ರಂಟ್ ಪಾರ್ಟು ಬರುತ್ತೆ, ಬ್ಯಾಕ್ ಪಾರ್ಟ್ ಕೂಡ ಬರುತ್ತೆ. ಈಗ ಫ್ರಂಟ್ ಪಾರ್ಟಿಗೆ ನಮ್ಗೆ ಏನು ಎಕ್ಸ್ಟ್ರಾ ಬಟ್ಟೆ ಬೇಕಾಗಲ್ಲ, ಇಷ್ಟಕ್ಕೆ ಸ್ಟ್ರೈಟಾಗಿ ಕಟ್ ಮಾಡಿ. ಇದ್ರಿಂದ ಒಂಚೂರು ಬಿಟ್ಟು ಮಾರ್ಜಿನ್ ಬಿಟ್ಟು ಒಂದು ಬ್ಯಾಕಿಗೆ ಜಾಸ್ತಿ ಬೇಕಲ್ಲ ಅದಕ್ಕೆ. ಸೀದಾ ಫ್ರಂಟ್ ಪಾರ್ಟ್ ಫೋಲ್ಡ್ ಮಾಡಿ ಇಟ್ಬಿಡಿ ಸೈಡಿಗೆ. ಓಕೆ, ಈಗ ಬ್ಯಾಕ್ ಪಾರ್ಟ್ 2 ಪೀಸ್ ಹಾಕ್ಕೊಳ್ಳಿ, ಮಧ್ಯಕ್ಕೆ ಕಟ್ ಮಾಡಿ. ಓಕೆ, ಅದು ಆ ಕಡೆ ಎಡ್ಜಿಗಿರಲಿ, ಇದು ಈ ಕಡೆ ಎಡ್ಜಿಗಿರಲಿ. ಓಕೆ, ಸ್ವಲ್ಪ ಮಾರ್ಜಿನ್ ಬಿಟ್ಟು ಓಕೆ ಮಿಡ್ಲಲ್ಲಿ ಕಟ್ ಮಾಡಿಬಿಡಿ. ಥ್ರೆಡ್ ಪೈಪಿಂಗ್ ಕೊಟ್ಟು ಲೈನಿಂಗು ಕಟ್ ಮಾಡಬೇಕಾದ್ರೆ ಇದೆಲ್ಲ ಮಾರ್ಜಿನ್ ಕರೆಕ್ಟಾಗಿ ಕಟ್ ಮಾಡಿ. ಇಲ್ಲಿ ಮಾತ್ರ ಒಂದು 1/2 ಇಂಚ್ ಬಿಟ್ಟು ಕಟ್ ಮಾಡಿ. ಸ್ವಲ್ಪ ಹಿಂಗೆ ಫೋಲ್ಡ್ ಮಾಡೋಕ್ಕೆ ಬೇಕು. ಅದಾದಮೇಲೆ ಒಂದೇ ಫೋಲ್ಡ್ ಅಲ್ವಾ, ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡಿ. ಆಯಿತು. ಅಪ್ಪರ್ ಬಾಡಿ ಆಯಿತು, ಲೋವರ್ ಬಾಡಿ ಸೇಮ್ ಡಬಲ್ ಫೋಲ್ಡ್ ಮಾಡಿ ಟ್ರಯಾಂಗಲ್ ಥರ ಫೋಲ್ಡ್ ಮಾಡೋದು. 2 ಮೀಟ್ರ್ ಬಟ್ಟೆಯಲ್ಲಿ 2 ಕಡೆ ಬಾರ್ಡ್ರ್ ತೆಗ್ದಿದ್ದೀವಿ, ಅಪ್ಪರ್ ಬಾಡಿ ತೊಗೊಂಡಿದ್ದೀವಿ. ಈಗ ಟ್ರಯಾಂಗಲ್ ಥರ ಫೋಲ್ಡ್ ಮಾಡಿ. ಓಕೆ, ಇವಾಗಿನ ಮೆಜರ್ಮೆಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಲೈನಿಂಗ್ ಕಟ್ ಮಾಡಿದೀವಲ್ವಾ, ಅದನ್ನು ಇದ್ರ ಮೇಲೆ ಸೆಟ್ ಮಾಡಿ. ಅದು ಹೇಗಿದೆಯೋ ಹಾಗೆ. ಓಕೆ, ಇನ್ನು ಸ್ವಲ್ಪ ಮೇಲಕ್ಕೆ ಹಾಕ್ಕೊಳ್ಳಿ. ಓಕೆ, ಎಕ್ಸ್ಟ್ರಾ ಬಂದಿದ್ದು ಆಮೇಲೆ ಕಟ್ ಮಾಡ್ಕೊಂಡ್ರೆ ಆಯಿತು. ಈಗ ಕರೆಕ್ಟಾಗಿ ಇದಕ್ಕಿಂತ 1 ಇಂಚ್ ಬಿಡಿ ಸಾಕು, ಜಾಸ್ತಿ ಬೇಡ. ಒಂದು ಅಂದಾಜ್ ಮೇಲೆ ಕಟ್ ಮಾಡೋದಾದ್ರೆ ಮಾಡಿ, ಇಲ್ಲ ಮಾರ್ಕ್ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ. ಮೇಲಂತೂ ಸಮ, ಅಲ್ಲೇನು ಬೇಕಾಗಿಲ್ಲ. ಅದು ಹೇಗಿದೆಯೋ ಹಾಗೆ ಕಟ್ ಮಾಡಿಕೊಂಡ್ರೆ ಆಯಿತು. ಕರೆಕ್ಟಾಗಿ. ಹಾಂ, ಎಕ್ಸ್ಟ್ರಾ ಏನು ಬಿಡೋದು ಬೇಡ. ಕಟ್ ಮಾಡಿ. ಇದು 2ನೇ ಗೌನ್ ಅಲ್ವಾ ಮಗಳಿಗೆ? ಇನ್ನು ಉಳಿದಿರೋ ಬಟ್ಟೆ ಲಂಗ ಬ್ಲೌಸ್ ಹೊಲಿವಂತೆ, ಆಗುತ್ತೋ ಇಲ್ಲ ನೋಡ್ಕೊಂಡು. ಅಪ್ಪರ್ ಬಾಡಿ ಲೋವರ್ ಬಾಡಿ 2 ಸೆಟ್ ಮಾಡಿ. ಇದಿರಲಿ, ಅದು ಅಪ್ಪರ್ ಬಾಡಿ ತೊಗೊಂಡದ್ರ ಮೇಲೆ ಬೇಡ ಹಂಗೆ. ಓಕೆ, ಈಗ ಒಂದು ಸೆಟ್ ರೆಡಿ ಆಯಿತು. ಇನ್ನು ಸ್ಲೀವ್ ಯಾವ ಥರ? ಕೆಳಗಡೆ ಮಾತ್ರ ಸಮ ಇರಲಿ. 9 ಸಾಕಾ? 9 ಇಂಚ್ ಬೇಕಾ? ನೆಕ್ಸ್ಟ್ ಟೈಮ್ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋರಂತೆ. ಈಗ 9 ಇಟ್ಬಿಡಿ, ಮಾರ್ಜಿನ್ ಸೇರಿ 3.5 ಡೌನಿಂಗ್ ಲೈನ್. ಸೇಮ್, ಮಕ್ಳಿಗಾದ್ರೂ ಸೇಮ್, ದೊಡ್ಡವ್ರಿಗಾದ್ರೂ ಸೇಮ್.
9 ಇಂಚು ಮತ್ತು 3.5 ಇಂಚು ಡೌನಿಂಗ್ ಲೈನ್ 2 ಮಾರ್ಕ್ ಹಾಕ್ಕೊಳ್ಳಿ. ಮೇಲೆ 3.5 ಹಾಕಿಲ್ಲ ನೋಡಿ. ಓಕೆ, ಸ್ಟ್ರೈಟ್ ಲೈನ್. ತುಂಬ ಚಾರಾಡುತ್ತಿದ್ದು. ಸ್ಲೀವ್ಗೇನು ಲೈನಿಂಗ್ ಕೊಡ್ತಿದ್ರಾ? ಲೈನಿಂಗ್ ಕೊಟ್ಟರೆ ಲೈನಿಂಗ್ ಕಟ್ ಮಾಡ್ಬೋದಾಗಿತ್ತು. ಲೈನಿಂಗ್ ಏನು ಬೇಡ ಅಕ್ಕ, ಬೇಡ ಅಲ್ವಾ? ಇದು ಅಷ್ಟೊಂದು ಈಜಿ ಅಲ್ವಲ್ಲ. ಲೈನಿಂಗ್ ಬೇಡ. ಓಕೆ, ಇದು ಒಂದು ಹಾಫ್ ಲೈನ್ ಹಾಕೊಳ್ಳಿ. ಓಕೆ. ಕೈ ಸುತ್ತಳತೆ ಎಷ್ಟು ತೊಗೊತೀರಾ? ಅದಕ್ಕಿಂತ 1 ಇಂಚ್ ಹಾರ್ಮೋಲ್ ಸುತ್ತಳತೆ. ಕೈ ಸುತ್ತಳತೆ ಒಂದು 4.5 ಎಷ್ಟು ಬರುತ್ತೆ ನೋಡೋದು. 4 ಇಂಚ್ ಸಾಕು ಮಗುಗೆ, 4 ಸಾಕು. 5 ಮಾರ್ಜಿನ್ ಜಸ್ಟ್ ನಾವು 1 ಇಂಚ್ ಬಿಟ್ಟಿದ್ದೀವಲ್ವಾ, 1 ಇಂಚ್ ಮಾರ್ಜಿನ್ ಸಾಕು. ಫಸ್ಟ್ ಒಂದು ಲೈನ್ ಹಾಕಿ ಆಮೇಲೆ 1 ಇಂಚ್. ಸ್ಕೇಲ್ ಆ ಕಡೆ ಸರಿಸ್ಕೊಳ್ಳಿ ಹಂಗೆ 1 ಇಂಚ್. ಓಕೆ, ಸಾಕು. ಸ್ಲೀವ್ ಶೇಪ್ ಹಾಕಿ. ಮಾರ್ಕ್ ಹೇಗಾದ್ರೂ ಆಗಲಿ ಕಟ್ಟಿಂಗ್ ಕರೆಕ್ಟಾಗಿ ಮಾಡಿ. ಓಕೆ, ಕಟ್ಟಿಂಗ್ ಮಾಡಿ ಇಷ್ಟೇ. ಸ್ಲೀವ್ ಕೆಳಗಡೆ ಬೇಕಂದರೆ ಬಾರ್ಡ್ರ್ ಆದರೂ ಕೊಟ್ಕೊಳ್ಳಿ, ಥ್ರೆಡ್ ಪೈಪಿಂಗ್ ಆದ್ರೂ ಕೊಟ್ಕೊಳ್ಳಿ. ಮಾರ್ಕ್ ಹೇಗಾದ್ರೂ ಇರಲಿ, ಕಟ್ಟಿಂಗ್ ಕರೆಕ್ಟಾಗಿ ಮಾಡಿ. ನೋಡ್ಕೊಂಡು ಮಾಡಿ ಎಲ್ಲಿ ತಪ್ಪಾಗಿದೆ ಅಂತ. ಅಲ್ಲಿ ಹೊರಗಡೆ ಹೋಗಿದೆ, ಸ್ವಲ್ಪ ಒಳಗೆ ಬನ್ನಿ. ಇಲ್ಲಿ ಒಳಗೆ ಬನ್ನಿ. ಓಕೆ, ಅದು ಕೂಡ ಕಟಿಂಗ್ ಕಂಪ್ಲೀಟ್ ಆಯಿತು. ನಾನು ಕೂಡ ಡ್ರೆಸ್ ಕಂಪ್ಲೀಟಾಗಿ ಸ್ಟಿಚ್ ಮಾಡಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಯೂಸ್ಫುಲ್ ಅನ್ಸರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.